ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಸರ್ವರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಲಂಕೆಗೆ ಭಯಂಕರ, ಸೀತೆಗೆ ಅಭಯಂಕರ ಹನುಮಂತ. ಅದರಲ್ಲಿ ಸಂಚಯಗೊಂಡ ಮಹಾಶಕ್ತಿ ಅದು ಧರ್ಮಕ್ಕೆ ಸಮರ್ಪಿತ, ಸತ್ಯಕ್ಕೆ ಸಮರ್ಪಿತ, ಸ್ವಾರ್ಥಕ್ಕಲ್ಲ. ಅಂತಹ ಅಂಜನಾನಂದನನ್ನು ರಾಮಭಕ್ತಿ ಸಾರ್ವಭೌಮನನ್ನು ಹೃದಯದಲ್ಲಿ ನೆನೆದು ಈ ಒಂದು ಅರ್ಥಪೂರ್ಣವಾದ ಸಮಾವೇಶ ಜನಸ್ತೋಮ ಬಹಳ ಒಳ್ಳೆಯ ಕಾರಣಕ್ಕೆ ಸೇರಿದೆ. ಯಾವ್ಯಾವ ಕಾರಣಕ್ಕೂ ನಾವು ಸೇರಬಹುದು, ಆದರೆ ತುಂಬ ಒಳ್ಳೆಯ ಉದ್ದೇಶಕ್ಕೆ, ಈ ದೇಶಕ್ಕಾಗಿ, ಧರ್ಮಕ್ಕಾಗಿ, ನಮ್ಮ ಸಂಸ್ಕೃತಿಗೋಸ್ಕರವಾಗಿ ಸೇರಿರ್ತಕ್ಕಂಥ ಪುಣ್ಯಜೀವಿಗಳ, ಭಾಗ್ಯಶಾಲಿಗಳ ಸಮೂಹದ ಎದುರಿನಲ್ಲಿ ಆಶೀರ್ವಚನದ ರೂಪದಲ್ಲಿ ಕೆಲವಾರು ಮಾತುಗಳನ್ನು ಅಡಬಯಸ್ತೇವೆ. ನಾವು ಚಿಂತಿಸ್ತಾ ಇದ್ವು, ಈ ಹಿಂದೂ ಸಮ್ಮೇಳನದ ಅಂಗವಾಗಿ ನಿಮಗೆ ಏನು ಸಂದೇಶ ಕೊಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ವು. ನಮ್ಮ ಮನಸ್ಸಿಗೆ ಬಂದ ಒಂದು ಸಂಗತಿ ಅಂದರೆ, ನಾವೆಲ್ಲ ಎಂಥ ಭಾಗ್ಯವಂತರು. ನಾವೆಲ್ಲ ಭಾರತದಲ್ಲಿ ಹುಟ್ಟಿದ್ದೇವೆ, ಭಾರತದಲ್ಲಿ ಭಾರತೀಯರಾಗಿ ಹುಟ್ಟಿದ್ದೇವೆ. ಯಾಕೆಂದರೆ ಭಾರತದಲ್ಲಿ ಇರುವರೆಲ್ಲರೂ ಕೂಡ ಭಾರತೀಯರೇ. ಎಲ್ಲರೂ ಹಾಗೆ ಅಂದ್ಕೊಂಡಿದ್ದಾರೆ ಅಂತೇನಿಲ್ಲ, ತಾವು ಭಾರತೀಯರು ಅನ್ನೋ ಪ್ರಜ್ಞೆ ಎಲ್ರಿಗೂ ಇದೆ ಅಂತೇನಿಲ್ಲ. ಹಾಗಾಗಿ ಭಾರತದಲ್ಲಿ ಭಾರತೀಯತೆಯ ಅರಿವಿನ ಜೊತೆಯಲ್ಲಿ ಒಂದು ಸನಾತನ ಪರಂಪರೆಯ ಅಂಗವಾಗಿ ನಾವೆಲ್ಲ ಹುಟ್ಟಿದ್ದೇವಲ್ಲ. ಇಂಥ ಜನ್ಮ ಕೊಟ್ಟ ಭಗವಂತನನ್ನು ನಾವು ಎಷ್ಟು ವಂದಿಸಿದರೂ ಅಭಿವಂದಿಸಿದ್ರು ಕಡಿಮೆ. ಯಾಕೆಂದರೆ ಕ್ರಿಮಿಕೀಟವಾಗಿ ಹುಟ್ಟಬೋದಾಗಿತ್ತು, ಪಶು ಪಕ್ಷಿಗಳಾಗಿ ಹುಟ್ಟಬೋದಾಗಿತ್ತು, ಗಿಡ ಮರವಾಗಿ ಹುಟ್ಟಬೋದಾಗಿತ್ತು. ಅಲ್ಲಿ ಬೋಧ ಇಲ್ಲ ನೋಡಿ. ಆ ಜನ್ಮಗಳಲ್ಲಿ ಮತ್ತೆಲ್ಲ ಇದೆ, ಅದ್ರ ತಿಳುವಳಿಕೆ ಇಲ್ಲ, ಬೋಧ ಇಲ್ಲ. ಹಾಗೆಲ್ಲ ಹುಟ್ಟಬೋದಾಗಿತ್ತು, ಹಾಗೆ ಹುಟ್ಟಲಿಲ್ಲ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ. ಶಂಕರಾಚಾರ್ಯರು ಹೇಳಿದ ಹಾಗೆ ಜಂತೂನಾಂ ನರಜನ್ಮ ದುರ್ಲಭಂ. ಈ ಮನುಷ್ಯರಾಗಿ ಹುಟ್ಟೋದೇ ಬಹಳ ಪುಣ್ಯ ಮಾಡಿದಾಗ ಆಗುವಂಥದ್ದು ಅಂತ. ಹಾಗಾಗಿ ಮನುಷ್ಯತ್ವವೇ ತುಂಬ ದೊಡ್ಡ ದೇವರ ವರ, ಅದು ಕೊಡುಗೆ ಅದು. ಆಮೇಲೆ ಮನುಷ್ಯರಲ್ಲಿ ಕೂಡ ಪಶು ಪಕ್ಷಿಗಳಿಗಿಂತ ವ್ಯತ್ಯಾಸ ಏನೂ ಇಲ್ಲ. ಹಾಗೆ ಬದುಕುವಂಥ ದೇಶಗಳು, ಜನಾಂಗಗಳು ಬೇಕಾದಷ್ಟಿದ್ದಾವೆ. ಈ ಭೂಮಂಡಲದಲ್ಲಿ ಮನುಷ್ಯರೆಲ್ಲ ಮನುಷ್ಯರಂತೆ ಇಲ್ಲ. ಅದೆಷ್ಟೋ ಜನಾಂಗಗಳೇ ಪಶು ಪಕ್ಷಿಗಳಂತೆ ಅದಕ್ಕಿಂತ ರಾಕ್ಷಸರಂತೆ, ಪಿಶಾಚರಂತೆ ಬದುಕುವಂಥವ್ರನ್ನ ಕಾಣ್ತೇವೆ ನಾವು ಅಂತ. ಹಾಗಿರುವಾಗ ಹಾಗೇನೂ ಆಗದೆ ನಾವು ವೇದಗಳ ಪರಂಪರೆಯಲ್ಲಿ, ಸನಾತನ ಧರ್ಮದ ಪರಂಪರೆಯಲ್ಲಿ, ಭವ್ಯ ಭಾರತೀಯ ಸಂಸ್ಕೃತಿಯ ಒಂದು ಈ ಪ್ರವಾಹದಲ್ಲಿ ಹುಟ್ಟಿ ಬಂದ್ವಲ್ಲ, ಇದೆಂಥ ಅದೃಷ್ಟ ಅಂತ, ಇದೆಂಥ ಭಾಗ್ಯ ಅಂತ ನಮಗೆ ಎಷ್ಟು ಆಲೋಚನೆ ಮಾಡಿದ್ರು ಕೂಡ ದೇವರನ್ನು ನೆನೆಸ್ಬೇಕು ಅಂತ ಅನಿಸ್ತದೆ ಅಂತ. ಎಲ್ಲಾರು ಹುಟ್ಟಿಸ್ಬೋದಾಗಿತ್ತು, ಏನಾದ್ರು ಮಾಡಬಹುದಾಗಿತ್ತು. ಆದರೆ ಈ ದೇಶದೊಳಗೆ ಈ ಪರಂಪರೆ ಅಂಗವಾಗಿ ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಕೃತಜ್ಞರಾಗಿರಬೇಕು ಎಂಬುದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಅಂತ ಅನಿಸ್ತದೆ. ನೀವು ಎಷ್ಟು ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ತೀರಾ, ಎಷ್ಟು ಅಧ್ಯಯನ ಮಾಡ್ತೀರೋ ಅಷ್ಟು ನಿಮಗೆ ಈ ಹೆಮ್ಮೆ ಜಾಸ್ತಿ ಆಗ್ತದೆ. ತಿಳ್ಕೊಂಡಂತೆ ಕೆಲವೆಲ್ಲ ಹೇಗೆಂದರೆ ಹತ್ತಿರ ಹೋದಂತೆ
ಅದ್ರ ದುರ್ಗುಣಗಳು ಕಾಣ್ತಾ ಹೋಗ್ತವೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ ನೋಡಿ, ಹತ್ತಿರ ಹೋದಾಗ ಅದರ ನಿಜ ರೂಪವೇ ಬೇರೆ ಅಂತ. ಹಾಗಾಗಿ ಹತ್ತಿರ ಹೋದಂತೆ ತಿಳ್ಕೊಂಡಂತೆ ನಮಗೆ ದೂರ ಹೋಗಬೇಕು ಅಂತ ಅನಿಸುವಂಥದ್ದು ತುಂಬ ಇದೆ ಪ್ರಪಂಚದಲ್ಲಿ. ಆದರೆ ಈ ನಮ್ಮ ಸಂಸ್ಕೃತಿ ಇದೆಯಲ್ಲ, ಎಷ್ಟು ನೀವು ಅಧ್ಯಯನ ಮಾಡ್ತೀರೋ ಅಷ್ಟು ನಿಮಗೆ ಧನ್ಯತೆ ಬರ್ತದೆ, ಅಷ್ಟು ನಿಮಗೆ ಹೆಮ್ಮೆ ಬರ್ತದೆ. ಅಂಥ ಒಂದು ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ ಆಗಿದ್ದೇವೆ ಅನ್ನೋದು ತುಂಬ ಸಂತೋಷದ ವಿಷಯ. ಆದರೆ ಅಷ್ಟು ಸಾಕ ಅಂತ, ಅದರ ಅರಿವು ಬೇಡವಾ ಅಂತ. ಸಮ್ಮೇಳನ ಇಲ್ಲಿ ಪ್ರಸ್ತುತ ಅಂತ. ಹನುಮಂತನ ನಿರೂಪಣೆ ನಾವು ಮೊದಲು ಮಾಡಿದ್ವು. ಹನುಮಂತನಲ್ಲಿ ಏನಿದೆ ಏನಿಲ್ಲ ಅಂತ. ಎಂಥ ಶಕ್ತಿ ಇತ್ತು ಹನುಮಂತನಲ್ಲಿ. 10 ಯೋಜನ ದೂರ ಹಾರುವ ಕಪಿಗಳಿದ್ರು, 20 ಯೋಜನ ಹಾರುವಂಥವರಿದ್ರು, 30, 40, 50, 60, 70, 80, 90 ಯೋಜನ ದೂರ ಹಾರುವಂಥ ಕಪಿಗಳಿದ್ರು. 100 ಯೋಜನ ಹಾರಬಲ್ಲೆ, ಹಿಂದೆ ತಿರುಗಿ ಬರ್ತಾನೋ ಇಲ್ವಾ ಅಂತ ಅನುಮಾನವುಳ್ಳಂಥವರಿದ್ದರು. ಆದರೆ 100 ಯೋಜನ ಸಮುದ್ರವನ್ನು ಹಾರಿ ಅಲ್ಲಿ ಅಸದೃಶ ಸಾಹಸ ಕಾರ್ಯಗಳನ್ನು ಮಾಡಿ ಹಿಂದೆ ಬರಬಲ ಚೈತನ್ಯ ಇದ್ದಂಥ ಒಬ್ಬ ಅವನು ಹನುಮಂತ ಮಾತ್ರ ಅವನು ಅಂತ. ಆದರೆ ಇದು ಅವನ ಸಾಮರ್ಥ್ಯವೇ ಅಲ್ಲ. ಯಾಕೆಂದರೆ ಮುಂದಕ್ಕೆ ಇದು ನಾವು ಈಗ ಸೀತೆಯ ಅನ್ವೇಷಣೆ ಕಥೆ ಹೇಳ್ತಾ ಇರುವಂಥದ್ದು. ಮುಂದೆ ಅವನು ಸಂಜೀವನಿ ತರುವಾಗ ಸಹಸ್ರ ಯೋಜನೆಗಳ ದೂರ ಹಾರಿದಾನ. ಸಮುದ್ರ ಮಾತ್ರ ಅಲ್ಲ, ಸಮುದ್ರದ ಆಚೆ ಲಂಕೆಯಿಂದ ಸಮುದ್ರ ದಾಟಿದ ಮಾತ್ರ ಅಲ್ಲ, ಭಾರತದ ಆ ತುದಿಯವರೆಗೆ ಹಾರಿದಾನವನು. ಅದ್ರ ಮುಂದೆ ಈ ಸಮುದ್ರ ಲಂಘನ ಏನೂ ಅಲ್ಲ ಅಂತ. ಆದರೆ ಒಂದು ಚಿಕ್ಕ ಸಮಸ್ಯೆ ಅಂದರೆ ಅವನಿಗೆ ತಾನೇನು ಅಂತ ಗೊತ್ತಿಲ್ಲ ಅಂತ. ಅವನಿಗೆ ತನಗೆ ಆ ಶಕ್ತಿ ಇದೆ ಅಂತಲೇ ಗೊತ್ತಿಲ್ಲ. ಏಕಾಂತ ಮಾಶ್ರಿತ್ಯ ಸುಖೋಪವಿಷ್ಟಂ ಅಂತ ರಾಮಾಯಣ ವರ್ಣನೆ ಮಾಡುವಂಥದ್ದು. ಈಗ ಅಲ್ಲಿ ಸಮುದ್ರ ತೀರದಲ್ಲಿ ಕಪಿಗಳ ಸಭೆ ಸೇರಿತ್ತಲ್ಲ, ಸಮುದ್ರ ಹಾರಬೇಕು, ಸಮುದ್ರ ದಾಟಬೇಕು, ಸೀತೆಯನ್ನು ಹುಡುಕಿ ಸುದ್ದಿಯನ್ನು ತರಬೇಕು, ಯಾರು ಸಮರ್ಥರು ಎನ್ನುವ ಚಿಂತನೆ ನಡೆದಿದ್ದಲ್ಲಿ ಹತ್ತಿರ ಮುಂದೆ ಎಲ್ಲೂ ಹನುಮಂತ ಇಲ್ಲ ಅಂತ. ಏಕಾಂತ ಮಾಶ್ರಿತ್ಯ, ಯಾವುದೋ ಮೂಲೆ ಸೇರಿ ಸುಖೋಪವಿಷ್ಟಂ ತಣ್ಣಗೆ ಕುಳಿತಿದ್ದಾನೆ. ಯಾಕೆ ಹಾಗೆ ಅಂದರೆ ಇದೆಲ್ಲ ನಮಗಿರೋದಲ್ಲ, ಹಾರುವವರು ಹಾರ್ತಾರೆ, ನಾವೆಲ್ಲ ಏನು ಅಂತ, ನಮ್ಗೆ ಆ ಶಕ್ತಿ ಇಲ್ಲ ಅಂತ. ಅಷ್ಟು ಸತಿ ನೆನಪು ಮಾಡ್ಕೊಳ್ಳೋದುಂಟು. ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ಸಭೆ ಕೊಟ್ಟಿರ್ತದೆ, ಘೋಷಣೆ ಮಾಡ್ತಾ ಇರ್ತಾರೆ ದಾನಿಗಳು, ನಾನು 5 ಲಕ್ಷ ಕೊಡ್ತೇನೆ, 10 ಲಕ್ಷ ಕೊಡ್ತೇನೆ, 1 ಲಕ್ಷ ಕೊಡ್ತೇನೆ, ಹೀಗೆಲ್ಲ ಘೋಷಣೆ ಮಾಡ್ತಾ ಇರ್ತಾರೆ. ಆದರೆ ಯಾರಿಗೆ ಶಕ್ತಿ ಇಲ್ಲ ಅಂತ ಬಡವರು ಯಾವುದೋ ಮೂಲಲ್ಲಿ ಕೂತಿರ್ತಾರೆ. ನನಗೆಲ್ಲ ಯೋಗ್ಯತೆ ಅಂತ, ನಾನು ಎಷ್ಟು ಹೇಳೋಕ್ಕೆ ಸಾಧ್ಯ ಇದೆ ಎನ್ನುವ ಸಂಕೋಚದಲ್ಲಿ ಮೂಲ ಸೇರಿ ಕೊಡ್ತಿರ್ತಾರಲ್ಲ, ಹಾಗೆ ಕೊಡ್ತಿದ್ದಂತೆ ಹನುಮಂತ ಅಂತ. ಅವನ ಶಕ್ತಿಯನ್ನು ಅವನಿಗೆ ಪರಿಚಯ ಮಾಡಿಕೊಡ್ಬೇಕಾಯ್ತು. ಇಂಥವನು, ನೀನು ಸಮುದ್ರವನ್ನು ಹಾರಬಲ್ಲೆ, ನಿನಗೆ ಅಸಾಧ್ಯವಾಗಿದ್ದೇ ಇಲ್ಲ, ಸಮಸ್ತ ಜೀವರಾಶಿಗಳಲ್ಲಿ ನಿನಗೆ ಸಮಾನ ಬೇರೆ ಯಾರಿಲ್ಲ ಎಂಬುದನ್ನು ಅವನಿಗೆ ಸುಮ್ಮನೆ ಹೊಗಳಿದ್ದಲ್ಲ. ಈ ಹೊಗಳಿಕೆ ಶಬ್ದಕ್ಕೆ ಸಂಸ್ಕೃತ ಶಬ್ದ ಸ್ತುತಿ ಎಂಬುವಂಥದ್ದು. ಆ ಸ್ತುತಿ ಶಬ್ದವನ್ನು ನಿರ್ವಚನೆ ಮಾಡುವಾಗ ಇರುವ ಗುಣವನ್ನು ಹೇಳುವುದು ಅಂತ ನಿರ್ವಚನ ಮಾಡಿದ್ದಾರೆ. ಇಲ್ಲದಿರುವುದನ್ನು ಹೇಳುವುದಕ್ಕೆ ಸ್ತುತಿ ಅಂತ ಹೆಸರಲ್ಲ, ಅದು ಹೊಗಳಿಕೆ ಅಲ್ಲ. ಇರುವುದನ್ನು ಹೇಳಿದರೆ ಮಾತ್ರವೇ ಹೊಗಳಿಕೆ, ಇಲ್ಲದಿರುವುದನ್ನು ಹೇಳಿದ್ರೆ ಸುಳ್ಳು ಅದು ಅಂತ, ಬೇರೆ ಏನೂ ಅಲ್ಲ. ಇರುವುದನ್ನು ಹೇಳಬೇಕು ಅಂತ. ಹಾಗೆ ಹನುಮಂತನಿಗೆ ಸುಳ್ಳು ಹೇಳಿದ್ದಲ್ಲ, ಇರುವ ಶಕ್ತಿಯ ಪರಿಚಯವನ್ನು ಜಾಂಬು ಅಂತ ಹನುಮಂತನಿಗೆ ಮಾಡಿಕೊಡ್ತಾನೆ ನೋಡಿ. ಅಲ್ಲಿವರೆಗಿನ ಹನುಮಂತನೇ ಬೇರೆ, ಮುಂದಿನ ಹನುಮಂತನೇ ಬೇರೆ. ಹನುಮಂತನ ಚರಿತ್ರೆಯನ್ನು ತೆಗೆದುಕೊಂಡ್ರೆ ಆ ಹಿಂದಿನ ಹನುಮಂತ ಅವನು ಪಾಪ ಅವನು ಅಶಕ್ತನಂತೆ ಇದ್ದ ಅಂತ. ಸುಗ್ರೀವನನ್ನು ವಾಲಿ ಅಟ್ಟಿಸಿಕೊಂಡು ಹೋಗುವಾಗ ಅವನು ಓಡುವಾಗ ಜೊತೆಯಲ್ಲಿ ಹನುಮಂತನು ಓಡಿದಾನೆ ಹೊರತು ತಿರುಗಿ ನಿಂತಿಲ್ಲ ಅಂತ. ಯಾಕೆಂದ್ರೆ ಗೊತ್ತಿರಲಿಲ್ಲ ಅವನಿಗೆ ಅವತ್ತು ತನಗೇನು ಶಕ್ತಿ ಇದೆ ಅನ್ನೋ ಕಲ್ಪನೆ ಅವನಿಗಿರಲಿಲ್ಲ ಅಂತ. ಅದು ಯಾವತ್ತು ಗೊತ್ತಾಯ್ತೋ ಅಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಅದ್ಭುತವೇ. ಹನುಮಂತನ ಜೀವನದಲ್ಲಿ ಪ್ರತಿ ದಿನವೂ ಅದ್ಭುತವೇ, ಪ್ರತಿ ಕ್ಷಣವೂ ಕೂಡ ಅದ್ಭುತವೇ. ಇದು ಆಗಬೇಕಾಗಿರುವಂಥದ್ದು. ನಾವೆಲ್ಲ ಈ ದೊಡ್ಡ ಪರಂಪರೆಯ ವಾರಸುದಾರರಾಗಿ ಹುಟ್ಟು ಬಂದಿದ್ದೇವೆ. ಆದರೆ ಕಾಡಿನಲ್ಲಿ ಕಾಡಾಡಿಗಳ ಮಧ್ಯೆ ಬೆಳೆದ ರಾಜಕುಮಾರನಂತೆ ಆಗಿಬಿಟ್ಟಿದ್ದೇವೆ ಅಂತ ಕಥೆಗಳು ಬರ್ತದಲ್ವಾ. ರಾಜಕುಮಾರ ಶಿಶುವಾಗಿದ್ದಾಗಲೇ ರಾಜಪ್ರಷ್ಟನಾಗಿ ಕಾಡಲ್ಲಿ ಬೇಟೆಗಾರರ ಮಧ್ಯೆ ಬೆಳಿತಾನೆ, ತನ್ನನ್ನು ಕೂಡ ಬೇಟೆಗಾರ ಅಂತಲೇ ಭಾವಿಸ್ತಾನೆ. ಅವನಿಗೆ ತಾನೇನು ಅಂತಲೇ ಗೊತ್ತಿಲ್ಲ ಅಂತ. ಹೀಗೆ ನಾವು ಇಂತಹ ದೊಡ್ಡ ಪರಂಪರೆಯ ವಾರಸುದಾರರಾಗಿ ಹುಟ್ಟಿದ್ದೇವೆ ನೋಡಿ. ನಾವು ಇಷ್ಟು ಮಂದಿ ನಾವು ಕೊಡ್ತಿದ್ದೇವಲ್ಲ, ನಮ್ಮ ಹಿಂದಕ್ಕೆ ಹೋದರೆ, ನಮ್ಮ ತಂದೆ ತಾತ ಮುತ್ತಾತಂತ ಹಿಂದಕ್ಕೆ ಹೋದರೆ ಅಲ್ಲೊಬ್ಬರು ಮಹಾಪುರುಷರು ಇದ್ದೇ ಇದ್ದಾರೆ ಅಂತ, ಪ್ರತಿಯೊಬ್ಬರಿಗೂ ಕೂಡ ಅಂತ. ಅದು ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಅಥವಾ ಅದು
ವಸಿಷ್ಠರಿರ್ಬೋದು, ವಾಲ್ಮೀಕಿಗಳಿರ್ಬೋದು, ಈ ಮಹಾಪುರುಷರಿದ್ದಾರಲ್ಲ ಎಲ್ಲ ಸಮುದಾಯದಲ್ಲಿದ್ದಾರೆ ಇವರು. ನಾಗರಾಜರು ಹೇಳಿದ ಹಾಗೆ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಮಹಾಪುರುಷರಿದ್ದಾರೆ. ಮತ್ತು ಒಂದೊಂದು ಸಮುದಾಯಕ್ಕೆ ಯಾರೋ ಒಬ್ಬರೇ ಒಬ್ಬರ ಮಹಾಪುರುಷರು ಅಂತಲ್ಲ, ಅನೇಕ ಮಹಾಪುರುಷರಿದ್ದಾರೆ. ಹಾಗಾಗಿ ಹುಡುಕಿಕೊಂಡು ಹೋದರೆ ನಾವೆಲ್ಲರೂ ಕೂಡ ಯಾವುದೋ ಮಹಾಪುರುಷನ ವಾರಸುದಾರರು ಅಂತ, ಯಾವುದೋ ಮಹಾಪುರುಷನ ಉತ್ತರಾಧಿಕಾರಿಗಳು ಅಂತ. ಆದರೆ ನಮಗದರ ಅರಿವಿಲ್ಲ ಅಂತ. ಹಾಗಾಗಿ ಈ ದೇಶದ ದೊಡ್ಡ ಸಮಸ್ಯೆ ಯಾವುದು ಅಂದರೆ, ಕೆಲವರು ಬಡತನ ಅಂತ ಹೇಳ್ತಾರೆ, ಕೆಲವರು ನಿರುದ್ಯೋಗ ಅಂತ ಹೇಳ್ತಾರೆ, ಇನ್ನು ಕೆಲವರು ಇನ್ನೇನನ್ನು ಹೇಳ್ತಾರೆ, ಪರಿಸರ ಮಾಲಿನ್ಯ ಅಂತ ಹೇಳ್ಬೋದು, ನಾನಾ ಸಮಸ್ಯೆಗಳನ್ನ ಹೇಳ್ತಾರೆ. ನಮ್ಮ ದೃಷ್ಟಿಯಿಂದ ದೊಡ್ಡ ಸಮಸ್ಯೆ ಭಾರತ ದೇಶದ ಯಾವುದು ಅಂದರೆ ಆತ್ಮವಿಸ್ಮೃತಿ, ಮೈಮರೆವು. ನಮಗೆ ನಾವ್ಯಾರು ಅಂತ ಗೊತ್ತಿಲ್ಲ ಅನ್ನುವಂಥದ್ದು ದೊಡ್ಡ ಸಮಸ್ಯೆ. ಯಾವ ಕ್ಷಣಕ್ಕೆ ಗೊತ್ತಾಗ್ತದೋ ಇದು, ಅದರಿಂದ ಮುಂದೆ ನಮ್ಮ ಬದುಕು ಈ ದೇಶದ ಚರಿತ್ರೆಯಲ್ಲಿ ಪ್ರತಿದಿನವೂ ಕೂಡ ಪಾವಾಡಿವೆ, ದಿನವೂ ಕೂಡ ಪಾವಾಡಿವೆ. ಹಿಂದೆ ಹಾಗೆ ಇದ್ದಿದ್ದು ನೋಡಿ, ರಾಮ ಆಳ್ತಾ ಇದ್ದ ಕಾಲ, ಅಥವಾ ಕೃಷ್ಣ ಬಾಳಿದ ಕಾಲ, ಚಂದ್ರಗುಪ್ತ ಮೌರ್ಯನ ಕಾಲ, ಇಂಥ ಕಾಲಗಳನ್ನು ನೋಡಿದರೆ, ಅಥವಾ ಶಿವಾಜಿಯನ್ನು ತಗೊಳ್ಬೇಕಾದ್ರೆ ಪ್ರತಿದಿನವೂ ಕೂಡ ಪವಾಡವೇ ಅದು. ಪ್ರತಿದಿನವೂ ಕೂಡ ಒಂದು ಅದ್ಭುತ ಚರಿತ್ರೆ ಅದು ಅಂತ. ಹೀಗೆ ಈಗ ಆಗಬೇಡ್ವಾ ಅಂದರೆ ಆಗಬಹುದು. ಯಾವಾಗ ಆಗ್ತದೆ ಅಂದರೆ ನಮಗೊಂದು ಪ್ರಜ್ಞೆ ಬರಬೇಕು ಅಂತ, ನಾವು ಇಂಥವ್ರು ಅಂತ, ನಾವು ಇಂಥ ಪರಂಪರೆಗೆ ಸೇರಿದವರು, ನಮ್ಮಲ್ಲಿ ಇಂಥ ಶಕ್ತಿ ಇದೆ ಅದು ಬರಬೇಕು ಅಂತ. ಈ ಹಿಂದೂಗಳ ಬಗ್ಗೆ ಒಂದು ರಾಮಾಯಣದ 2 ಪಾತ್ರಗಳನ್ನ ಇಟ್ಕೊಂಡು ಒಂದು ಗಾದೆ ಹುಟ್ಟುಬಿಟ್ಟಿದೆ. ತುಂಬ ಸುಂದರವಾದ ಗಾದೆ, ತುಂಬ ಅರ್ಥಪೂರ್ಣವಾಗಿ ಹೊಂದ್ಕೊಳ್ಳುವಂಥ ಗಾದೆ ಅದು ಅಂತ. ರಾಮಾಯಣದ 2 ದೊಡ್ಡ ಪಾತ್ರಗಳು, ಒಂದು ಪಾತ್ರ ರಾಮನ ಜೊತೆಯಲ್ಲಿದೆ, ಇನ್ನೊಂದು ಪಾತ್ರ ರಾವಣನ ಜೊತೆಯಲ್ಲಿದೆ ಅಂತ 2 ಪಾತ್ರಗಳು ಇಟ್ಕೊಂಡು ಒಂದು ಗಾದೆ ಹುಟ್ಟಿದೆ. ಆ ಗಾದೆ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೇವೆ ಅಂತ. ಗಾದೆ ಏನಂದರೆ, ಈ ಹಿಂದೂಗಳು ಹೇಗೆ ಅಂದರೆ, ಮಲಗಿದ್ರೆ ಕುಂಭಕರ್ಣ, ಎದ್ರೆ ಹನುಮಂತ ಅಂತ. ಹಿಂದೂಗಳ ವಿಶೇಷ ಇದು, ಮಲಗಿದ್ರೆ ಕುಂಭಕರ್ಣ, ಎಲ್ಲಿ ಕೆಡಿರ್ತೀರಿ ಈ ಗಾದೆಯನ್ನು. ನಾವು ಮಲಗಿದ್ರು ಹೇಗೆ ಮಲಗ್ತೇವೆ ಅಂದರೆ, ಶತಮಾನಗಳು ಕಳೆದ್ರೂ ಕೂಡ ಎಚ್ಚರ ಆಗೋದಿಲ್ಲ ನಮಗೆ ಅಂತ. ನಮ್ಮ ಸರ್ವಸ್ವವನ್ನು ಕೊಳ್ಳೆ ಹೊಡ್ಕೊಂಡು ಹೋದ್ರೂ ಕೂಡ ಎಚ್ಚರ ಆಗೋದಿಲ್ಲ ನಮಗೆ. ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ನಮ್ಮ ತಾಯಿಯ ಸೀರೆ ಸೆರಿಗೆಗೆ ಬೆಂಕಿ ಹೊತ್ತಿದೆ ಅಂದ್ರೂ ಕೂಡ ನಮ್ಗೆ ಎಚ್ಚರಿಕೆ ಆಗೋದಿಲ್ಲ. ಇಂಥ ನಿದ್ದೆ ಮಾಡ್ತೇವೆ ನೋಡಿ ನಾವು, ಪ್ರಪಂಚದಲ್ಲಿ ಯಾವ ಜನಾಂಗೂ ಕೂಡ ಇಲ್ಲ ಇಂಥ ಮೈಮರುವಿನ ನಿದ್ದೆ ಮಾಡ್ತಕ್ಕಂಥ ಸಮಾಜ. ಅಂಥ ಜಾಡ್ಯ ನಿದ್ದೆಯನ್ನು ಮಾಡ್ತಕ್ಕಂಥ ಕುಂಭಕರ್ಣರು ನಾವು ಮಲಗಿದರೆ ಅಂತ. ಕುಂಭಕರ್ಣಿಗೆ ಏನು ಶಕ್ತಿ ಇತ್ತು ನೋಡಿ. ರಾವಣ ಕೂಡ ಅವನ ಮುಂದೆ ಅಂತ. ಯಾಕೆಂದರೆ ರಾವಣನಿಗೆ ವರಬಲವೇ ಬಲ, ಕುಂಭಕರ್ಣನಿಗೆ ಹಾಗಲ್ಲ, ಸಹಜ ಬಲವೇ ಬಲ. ಕುಂಭಕರ್ಣ ಹುಟ್ಟಿದಾಗ ಅವನ ಶಕ್ತಿ ಕಡಿಮೆ ಮಾಡೋದು ಹೇಗೆ ಅಂತ ತುಂಬ ಚಿಂತನೆ ನಡೀತಂತೆ. ಅವನು ಏನು ಮಾಡೋದು ಅಂತ, ಅವನು ಎದ್ದು ಬಂದರೆ ಸಾಕು ಅಂತ. ಅವನು ಯಾವ ದಿಕ್ಕಿಗೆ ಹೋಗ್ತಾನೋ ಆ ದಿಕ್ಕು ಖಾಲಿ ಆಗ್ತಾ ಇತ್ತು, ಶೂನ್ಯ ಆಗ್ತಾ ಇತ್ತು ಅಂತ. ಅವನು ಯುದ್ಧ ಮಾಡಬೇಕು ಅಂತಿಲ್ಲ, ಅವನು ಊಟ ಮಾಡಿದರೆ ಸಾಕು ಅಂತ, ದಿಕ್ಕೇ ಖಾಲಿ ಆಗ್ತಾ ಇತ್ತು ಅನ್ನೋಷ್ಟು ಅವನಿಗೆ ಶಕ್ತಿ ಇತ್ತು ಅಂತ. ಹಾಗಾಗಿ ಸೃಷ್ಟಿಕರ್ತ ಶಪಿಸಬೇಕಾಯಿತು ತನ್ನದೇ ಸೃಷ್ಟಿಯನ್ನು, ವಿಶೇಷ ಸೃಷ್ಟಿ ಅದು. ಕುಂಭಕರ್ಣನನ್ನು ಶಪಿಸಬೇಕಾಯಿತು. ಏನೆಂದು ಅಂದರೆ, ಮಲಗಿರು ಸತ್ತವನಂತ ನೀನು, 6 ತಿಂಗಳಿಗೆ 1 ದಿವಸ ಎದ್ದರೆ ಸಾಕು ನೀನು, ಅಲ್ಲಿ ತನಕ ಮಲಗೇ ಇರುವಂತ. ಈ ನಡುವೆ ಎದ್ದರೆ ಶಾಶ್ವತವಾಗಿ ಮಲಗು ಅಂತ. 6 ತಿಂಗಳ ಮಧ್ಯದಲ್ಲಿ ಎದ್ದರೆ ಇನ್ನು ಹೇಳದಂತೆ ಮಲಗು ಹೊರತು ನೀನು ಎದ್ದಿರಬಾರ್ದು ಅಂತ ಶಪಿಸುವಂತೆ ಆಯಿತು ಅಂತ. ಅಂದರೆ ಇಷ್ಟು ಶಕ್ತಿ ಇಟ್ಕೊಂಡು ಕುಂಭಕರ್ಣ ಜೀವನ ಇಡೀ ಮಲಗಿ ನಿದ್ದೆ ಮಾಡಿದ. ಹೀಗಾಗಬಾರ್ದಲ್ಲ ನಾವು ಅಂತ. ಅದೇ ಹನುಮಂತ ಅವನು ಎದ್ದಾಗ ಇಡೀ ಪ್ರಪಂಚ ನಿಬ್ಬರಿಗಾಗಿ ನೋಡಿದ್ದು ಅವನ ಸಾಮರ್ಥ್ಯವನ್ನು ಅಂತ. ಈ ಸಮುದ್ರ ಲಂಘನದ ಸಮಯದಲ್ಲಿ ಹನುಮಂತ ಎತ್ತರಕ್ಕೆ ಬೆಳಿತಾನಲ್ಲ, ಪರ್ವತಾಕಾರದಲ್ಲಿ ಬೆಳೆದ ನಿಂತಾಗ ಸುತ್ತ ಕಪಿಗಳು ನೋಡಿದ್ರಂತೆ ಅವನನ್ನು. ಹೇಗೆ ನೋಡಿದ್ರು ಅಂದರೆ, ತ್ರಿವಿಕ್ರಮ ಕೃತೋತ್ಸಾಹಂ ನಾರಾಯಣಮಿವ ಪ್ರಜಾಹಂ. ಈ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನಲ್ಲ, ಸ್ವರ್ಗ ಮರ್ತ್ಯ ಪಾತಾಳಗಳನ್ನು 3 ಹೆಜ್ಜೆಯನ್ನು ಅಳಿತಾನಲ್ಲ, ಆ ಸಮಯದಲ್ಲಿ ಲೋಕ ತ್ರಿವಿಕ್ರಮ ನಾರಾಯಣನನ್ನು ಹೇಗೆ ನೋಡಿತೋ ಹಾಗೆ ಹನುಮಂತನನ್ನು ಕಪಿಸೈನ್ಯ ನೋಡಿತು ಅಂತ. ಗೆದ್ದರು ಹನುಮಂತ ಅಂತ. ಈ 7 ಮುಹೂರ್ತ ಯಾವುದು ಅಂತ ಯಾವಾಗ ನಾವು ಹೇಳ್ತೇವೆ? ಇತ್ತೀಚೆಗೆ ಒಂದು ಸ್ವಲ್ಪ ಎಚ್ಚರ ಆಗಿದೆ ನಮಗೆ. ಇದು ಪೂರ್ತಿ ಎದ್ದಿದ್ದಲ್ಲ, ಇದು ಒಂದು ಚೂರು ನಮಗೆ ಬೋಧ ಬರ್ತಾ ಇದೆ ಅಂತ ಅನ್ಬೋದು ನಾವು ಅಂತ. ಅನೇಕ ದೊಡ್ಡ ಕೆಲಸಗಳು ನಡೆದೋಗಿದೆ ಈ ಸಮಯದಲ್ಲಿ. ಉದಾಹರಣೆಗೆ ರಾಮ ಮಂದಿರದ ನಿರ್ಮಾಣವಾಗಿ ಪ್ರತಿಷ್ಠಾಪನೆ ಆಯಿತು. 500 ವರ್ಷದ ಅಪೇಕ್ಷೆ, 500 ವರ್ಷದ ಹೋರಾಟ. ಇದಾಗಿದ್ದ ಹೇಗೆ ಅಂದರೆ,
ನಮಗೆಲ್ಲ ಒಂದು ಚೂರು ನಮ್ಮ ಮಧ್ಯೆ ಕೆಲವರಿಗೆ ಎಚ್ಚರ ಆಗ್ತಾ ಇದೆ ಅಂತ, ನಾವೆಲ್ಲರಿಗೂ ಎಚ್ಚರ ಆಗಿದೆ ಅಂತೇನಿಲ್ಲ, ನಮ್ಮಲ್ಲಿ ಕೆಲವರಿಗೆ ಎಚ್ಚರಿಕೆ ಆಗ್ತಾ ಇದೆ, ಪೂರ್ಣ ಎಚ್ಚರಿಕೆ ಆಗ್ತಾ ಇದೆ ಅಂತಲ್ಲ, ಆಂಶಿಕವಾಗಿ ಎಚ್ಚರಿಕೆ ಆಗ್ತಾ ಇದೆ. ಇದರ ಫಲವಾಗಿ ಇವತ್ತು ಭವ್ಯ ರಾಮ ಮಂದಿರ ಎದ್ದು ನಿಂತಿದೆ. ರಾಮ ಸೇತುವನ್ನು ಭಗ್ನಗೊಳಿಸ್ತಕ್ಕಂಥ ಪ್ರಯತ್ನ ಅದಲ್ಲಿಗೆ ನಿಂತಿದೆ, ಅದು ಮುಂದಕ್ಕೆ ಹೋಗಿಲ್ಲ. ಅದು ಇಂಥ ಅನೇಕ ಕಾರ್ಯಗಳು ನಡೆದಿದ್ದಾವೆ ಏತನ್ ಮಧ್ಯದಲ್ಲಿ ಅಂತ. ಇನ್ನು ಪೂರ್ತಿ ನಮಗೆ ಎಚ್ಚರಿಕೆ ಆದರೆ ಹೇಗಿರ್ಬೋದು ಅಂದರೆ, ಈ ಪ್ರಪಂಚವನ್ನು ನಾವು ಆಳ್ತಾ ಇರ್ತೇವೆ ಅಂದರೆ ಸಣ್ಣ ಮಾತು ಅದು. ಈ ಪ್ರಪಂಚದ ಪ್ರತಿಯೊಬ್ಬನು ಕೂಡ ಹಿಂದೂ ಆಗಿರ್ತಾನೆ ಅಂತ, ಅದು ನಿಜವಾದ ಮಾತು. ಭಾರತೀಯರು ಎದ್ದಾಗ ಎಲ್ಲ ದೇಶವೂ ಭಾರತವಾಗಿರ್ತದೆ ಅಂತ. ಭಾರತದ ವ್ಯಾಪ್ತಿ ಪ್ರಪಂಚ ಅಂತ. ಭಾರತದ ವ್ಯಾಪ್ತಿ ಭಾರತ ಅಲ್ಲ. ಭಾರತದ ವ್ಯಾಪ್ತಿ ಈ ಈ ದಕ್ಷಿಣ ಸಮುದ್ರದಿಂದ ಉತ್ತರದ ಹಿಮಾಲಯದವರೆಗೆ ವ್ಯಾಪ್ತಿ ಇದೆಯಲ್ಲ, ಇದು ಒಂದು ವಿಶೇಷ ಭೂಮಿ ಅಂತ ಹೊರತು ಇದ್ರ ಆಚೆ ಇರೋದು ಕೂಡ ಭಾರತದ ಕೆಳಗೆ ಇದ್ದಿದ್ದು. ಇವತ್ತಿನ ಚೀನಾ ಇದೆಯಲ್ಲ, ಈ ಚೀನಾ ಭಾರತಕ್ಕೆ ಸೇರಿದ್ದು ಅಂತ. ಅದು ಹಿಮಾಲಯದ ಆ ಕಡೆ ಬರ್ತದೆ. ಅದು ಬಂದರೂ ಕೂಡ ಭಾರತದ ಛತ್ರಛಾಯೆಯಲ್ಲಿ ಇದ್ದಿದ್ದು. ಶುಕಮನಿಗಳು ಎಲ್ಲಿದ್ದರು? ಈಗಿನ ಚೀನಾದಲ್ಲಿ ಅಂತ. ಭಾಗವತವನ್ನು ಕೊಟ್ಟಿರ್ತಕ್ಕಂಥ ಶುಕಮನಿಗಳು ಈಗಿನ ಚೀನಾದಲ್ಲಿ ಇದ್ದಿದ್ದು ಅಂತ. ಹೋಗಲಿ, ಹನುಮಂತನ ಬುಡಕ್ಕೆ ಹೊರಟ್ರೆ ಹನುಮಂತನ ಮೂಲ ಯಾವುದು? ಹನುಮಂತನ ತಂದೆ ಕೇಸರಿ, ತಾಯಿ ಅಂಜನೆ, ಅವರು ರಾಜ್ಯ ಆಳ್ತಾ ಇದ್ದಿದ್ದೆಲ್ಲಿ ಅಂದರೆ ಮೇರು ಪರ್ವತದಲ್ಲಿ ಅಂತ ರಾಮಾಯಣ ವರ್ಣನೆ ಮಾಡುವಂಥದ್ದು, ಉತ್ತರ ರಾಮಾಯಣ ವರ್ಣನೆ ಮಾಡುವಂಥದ್ದು. ಮೇರು ಪರ್ವತ ಎಲ್ಲಿದೆ ಅಂದರೆ ಹಿಮಾಲಯ ಪರ್ವತದ ಉತ್ತರದಲ್ಲಿದೆ ಅಂತ. ಹಿಮಾಲಯ ಪರ್ವತದ ಉತ್ತರದಲ್ಲಿ ಏನಿದೆ ಇವತ್ತು? ಏನಿದೆ ಹಿಮಾಲಯ ಪರ್ವತದ ಉತ್ತರದಲ್ಲಿ? ಅದೇನಾಗಿತ್ತು ಹಾಗಾದರೆ? ಅದು ಹನುಮಂತನ ಬೇರುಗಳಿದೆ ಅಲ್ಲಿ, ಹನುಮಂತನ ಮೂಲ ಅಲ್ಲಿದೆ ಅಂತ. ಈ ಕಪಿಗಳೆಲ್ಲ ಕೇವಲ ಕಿಷ್ಕಿಂಧೆಯಲ್ಲಿ ಇದ್ದವರಲ್ಲ, ಕಿಷ್ಕಿಂಧೆಯಲ್ಲಿ ಸೇರಿದವರು. ಅದು ದೊಡ್ಡ ಹಿಂದೂ ಸಮ್ಮೇಳನ ಅವತ್ತಿನ ಕಾಲದಲ್ಲಿ ಆಗಿದ್ದದು. ಈಗ ರಾಮ ಕಾರ್ಯಕ್ಕೋಸ್ಕರವಾಗಿ ಇಡೀ ಪ್ರಪಂಚದ ಕಪಿಗಳು ಬಂದು ಕೂಡ್ತಾರಲ್ಲ, ನೀವು ರಾಮಾಯಣದ ಕಿಷ್ಕಿಂಧ ಕಾಂಡದ ಆ ಭಾಗದ ವರ್ಣನೆ ನೋಡಿದರೆ ತೆರೆದ ಕಣ್ಣು ಮುಚ್ಚೋದಿಲ್ಲ ಅಂತ, ಆಶ್ಚರ್ಯದಲ್ಲಿ ಅಂತ. ಅಂಥ ಅದ್ಭುತ ವರ್ಣನೆ ಇದೆ. ಇಡೀ ಪ್ರಪಂಚದಿಂದ ಕಪಿವೀರರು ಬಂದು ಕಲಿತಾರೆ, ರಾಮನ ಚರಣದ ಕೆಳಗೆ ಬಂದು ಕಲಿತಾರೆ ರಾವಣ ಸಂಹಾರಕ್ಕೋಸ್ಕರವಾಗಿ. ಅವರೆಲ್ಲ ಇಡೀ ಭಾರತದ ಒಳಗೆ ಹೊರಗೆ ಬೇರೆ ಬೇರೆ ಕಡೆಯಲ್ಲಿ ನೆಲೆಸಿರ್ತಕ್ಕಂಥವ್ರು. ಅಲ್ಲಲ್ಲಿ ಅವರವರು ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು ಅಂತ. ಚಕ್ರವರ್ತಿ ಸ್ಥಾನ ಈ ಕಿಷ್ಕಿಂಧೆ. ಎಲ್ಲ ಕಪಿಗಳ ಒಂದು ಮುಕುಟಮಣಿ ಇದ್ದಂತೆ. ಅದಕ್ಕೆ ಶಿಖರಪ್ರಾಯವಾಗಿರ್ತಕ್ಕಂಥ ಸಾಮ್ರಾಜ್ಯ ಕಿಷ್ಕಿಂಧೆ ಇದ್ದು. ಕಿಷ್ಕಿಂಧೆಗೆ ಒಳಪಟ್ಟವರು ಎಲ್ಲರೂ ಕೂಡ. ಆದರೆ ಅಲ್ಲಲ್ಲಿ ಅವರವರ ರಾಜ್ಯಗಳು ಇದ್ದು ಅಂತ ರಾಮಾಯಣ ವರ್ಣನೆ ಮಾಡ್ತಾ ಇರುವಂಥದ್ದು. ಹಾಗೆ ಕೇಸರಿಯು ಕೂಡ ಅವನು ಒಂದು ರಾಜ್ಯ ಆಳ್ತಾ ಇದ್ದ. ಅವರ ಬಣ್ಣ ಕೂಡ ಹಾಗೆ ಅಂತ. ಈ ಮೇರು ಪರ್ವತದ ವರ್ಣನೆ ಮಾಡುವಾಗ ಬಂಗಾರದ ಬಣ್ಣ ಅದು ಅಂತ ವರ್ಣನೆ ಮಾಡಿದೆ ಮೇರು ಪರ್ವತವನ್ನು. ಮತ್ತು ಮೇರು ಪರ್ವತದಲ್ಲಿ ಏನು ಪಶು ಪಕ್ಷಿ ಗಿಡ ಗಂಟೆಗಳಿದೆ ಎಲ್ಲ ಅದೇ ಬಣ್ಣ ಅಂತ, ಹೊಂಬಣ್ಣ ಅಂತ. ಅದನ್ನು ನಮ್ಮ ರಾಮಾಯಣ ಆಗಲಿ ಬೇರೆ ಬೇರೆ ನಮ್ಮ ಪುರಾಣಗಳು ಕೂಡ ಹಾಗೆ ವರ್ಣನೆ ಮಾಡ್ತೇವೆ. ಹಾಗಾಗಿ ಹನುಮಂತನ ಬಣ್ಣ ಬಂಗಾರದ ಬಣ್ಣ. ಅತುಲಿತ ಬಲಧಾಮಂ ಸ್ವರ್ಣಶೈಲಾಭದೇಹಂ, ಕೇಳಿದಿರಲ್ವಾ? ಅತುಲಿತ ಬಲಧಾಮಂ, ಅವನ ಬಲ ಎಷ್ಟು ಅನ್ನೋದನ್ನು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ಲೋಕದ ಪ್ರಾರಂಭ. ಆದರೆ ಮುಂದುವರಿಯುವಂಥದ್ದು ಸ್ವರ್ಣಶೈಲಾಭದೇಹಂ, ಬಂಗಾರದ ಬೆಟ್ಟದಂತೆ ಇದ್ದ, ಕಾಂಚನ ಪರ್ವತದಂತೆ. ಇದನ್ನು ರಾಮಾಯಣ ಎಷ್ಟು ಸಲ ವರ್ಣನೆ ಮಾಡಿದೆ ಅಂತ ಇಲ್ಲ. ಪೂರ್ತಿ ಬಂಗಾರದ ಬಣ್ಣ ಅವನದ್ದು. ಮುಖ ಕೆಂಪು, ಇಷ್ಟು ಮಾತ್ರ ಕೆಂಪು. ಬಾಲಸೂರ್ಯ ಸಮಾನನಂ, ಅದಾಗ ತಾನೇ ಹುಟ್ಟುವಂಥ ಸೂರ್ಯನ ಬಣ್ಣದ ಮುಖ. ಇಡೀ ಶರೀರದ ರೋಮರಾಜಗಳೆಲ್ಲವೂ ಕೂಡ ಬಂಗಾರದ ಬಣ್ಣದ್ದು. ಏನದು ಅಂದರೆ ಅದು ಮೇರು ಪರ್ವತದ ಕೊಡುಗೆ. ಅದು ಮೇರು ಪರ್ವತದ ಹಿನ್ನೆಲೆ. ಅದು ಅಲ್ಲಿಯ ಜನಾಂಗಗಳೆಲ್ಲ ಬಂಗಾರದ ಬಣ್ಣದ್ದು ಅಂತ. ಹಾಗಾಗಿ ಚೀನಾದವರು ಅವ್ರ ಬಣ್ಣ ಸ್ವಲ್ಪ ಹಾಗೆ. ಈಗ ಆಫ್ರಿಕಾದವರು ಕಾಲೆ ಕಾಲೆ ಅಂತ, ಕಪ್ಪು ಕಪ್ಪು ಅಂತ ಅಲ್ವಾ? ಈಗ ಅಮೇರಿಕ ಇಂಗ್ಲೆಂಡ್ನವರು ಗೋರೆ ಗೋರೆ ಅಂತ, ಬಿಳಿ ಬಿಳಿ ಅಂತ. ಅವರೆಲ್ಲ ಸ್ವಲ್ಪ ಜಾಸ್ತಿ ಬಿಳಿ ಅವರು ಅಂತ. ಹೀಗೆ ಅಲ್ಲಿ ಇಲ್ಲಿ ಹುಡುಕ್ತಾ ಕೊನೆಗೆ ನೀವು ಇದಕ್ಕೆ ಬಂದರೆ, ಚೀನಾಕ್ಕೆ ಬಂದರೆ ಅವರು ಪೀಲೆ ಪೀಲೆ ಅಂತ, ಹಳದಿ ಬಣ್ಣ ಅವರಿದ್ದು ಅಂತ. ನಾವು ಕಂದು ಬಣ್ಣದವರು ಭಾರತೀಯರು, ನಾವು ಸರಿಯಾಗಿ ಬೆಂದವರು ಅಂತ. ಬೆಂದಿದ್ದು ಹೆಚ್ಚಾಗಿದ್ದು ಅದು ಆಫ್ರಿಕಾ ಆಗಿದ್ದು, ಸರಿ ಬೇಯ್ದೇ ಇದ್ದಿದ್ದಲ್ಲ ಅದು ಪಶ್ಚಿಮದ ರಾಷ್ಟ್ರಗಳದು. ಹಾಗಾಗಿತ್ತು. ಹದ ಬೆಂದಿದ್ದು ಯಾವುದು ಅಂದರೆ ಭಾರತದ್ದು ಅಂತ. ನಾವು ಒಂದು ಹದದವ್ರು ನಾವೆಲ್ಲರೂ ಕೂಡ. ರಾಧಾಕೃಷ್ಣನ್ ಹೇಳಿದ್ರಂತೆ ಈ ರೀತಿಯಲ್ಲಿ ಅಂತ, ಕೇಳ್ತೇವೆ ಅದನ್ನು ಅಂತ. ಹಾಗೆ ಆ ಹನುಮಂತನ ಬೇರು ಕೂಡ ಅಲ್ಲಿದೆ ಅಂತ. ಅಂದರೆ ಅದೆಲ್ಲ ಭಾರತದ ಛತ್ರಛಾಯೆಗೆ ಒಳಪಟ್ಟಿದ್ದು. ಹಾಗಾಗಿ ಇರಾನ್ ಇರಾಕ್ಗಳಲ್ಲೂ ಕೂಡ ನೀವು ಅದನ್ನು ಉತ್ಖನನ ಮಾಡಿದರೆ ಅಲ್ಲಿ ಶಿವಲಿಂಗಗಳು ಸಿಗ್ತವೆ.
ಅಲ್ಲಿ ರಾಮನ ಅಥವಾ ಅಂಥ ಮಹಾಪುರುಷರ ಶಿಲ್ಪಗಳು ಸಿಗ್ತವೆ ಅಲ್ಲಿ ಇವತ್ತು ಕೂಡ ಅಂತ ನಾವು ಅದನ್ನು ಅನೇಕ ಅಧ್ಯಯನಗಳನ್ನು ಗಮನಿಸಿ ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ರಾಮನ ಆಳ್ವಿಕೆಯನ್ನು ವರ್ಣನೆ ಮಾಡುವಾಗ ಇಡೀ ಭೂಮಂಡಲ ಅವನಿಗೆ ಸೇರಿತ್ತು ಅಂತ ವರ್ಣನೆ ಮಾಡಿದೆ. ಈ ಭಾರತ ವರ್ಷ ಮಾತ್ರ ಅಲ್ಲ, ಸಮಸ್ತ ಭೂಮಂಡಲ ರಾಮನ ಆಳ್ವಿಕೆಗೆ ಒಳಪಟ್ಟಿದ್ದು. ರಾಮನ ಆಳ್ವಿಕೆಗೆ ಮಾತ್ರ ಅಲ್ಲ, ರಾಮನ ಪೂರ್ವಜರ ಆಳ್ವಿಕೆಗೆ ಒಳಪಟ್ಟಿದ್ದು. ಹರಿಶ್ಚಂದ್ರನ ಬಗ್ಗೆ ನಾವು ಹೇಳುವಾಗ, ಹರಿಶ್ಚಂದ್ರ ವರ್ಣನೆ ಮಾಡುವಾಗ ಇಡೀ ಭೂಮಂಡಲಕ್ಕೆ ಅವನದೊಂದೇ ಶ್ವೇತಛತ್ರ ಅಂತ ಹರಿಶ್ಚಂದ್ರನದ್ದು ಅಂತ. ನೀವು ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಇಡೀ ಪ್ರಪಂಚದ ವ್ಯಾಪ್ತಿ ಭಾರತಕ್ಕಿತ್ತು, ಏನು ಸಂದೇಹ ಬೇಡ ನಿಮಗೆ. ಇಡೀ ಪ್ರಪಂಚದ ವ್ಯಾಪ್ತಿ ಭಾರತಕ್ಕಿತ್ತು. ಬೇಡ ಜ್ಯೋತಿಷಕ್ಕೆ ಬನ್ನಿ. ಜ್ಯೋತಿಷದಲ್ಲಿ ತುಂಬ ಮಾನ್ಯತೆ ಇರತಕ್ಕಂಥ ಆಚಾರ್ಯರು ಯವನಾಚಾರ್ಯರು ಅಂತ ತುಂಬ ವರ್ಣನೆ ಬರ್ತದೆ. ಯವನಾಚಾರ್ಯರದ್ದು ಅಂತ, ಯವನ ಮತ ಹೀಗೆ, ಯವನಾಚಾರ್ಯರು ಹೀಗೆ ಹೇಳ್ತಾರೆ ಅಂತ ತುಂಬ ಗೌರವದಿಂದ ಹೇಳ್ತಾರೆ. ಅವ್ರು ಎಲ್ಲಿಯವರು ಅಂದರೆ ಆಚೆಯವರು. ಅವರು ಈ ಕೆಂಪು ಮೂತಿಯವರು ಅಂತ. ಯವನರು ಅಂದರೆ ಯಾರು? ತಾಮ್ರಾನನಂ ಮ್ಲೇಚ್ಛ ಮುಖಂ, ತಾಮ್ರದ ಬಣ್ಣದ ಮುಖ ಯಾರಿಗಿದೆಯೋ ಅವರು ಯವನರು. ನೀವು ಅದಕ್ಕೆ ಆ ಕಡೆ ರಷ್ಯಾ ಮತ್ತೊಂದು ಆ ಕಡೆ ಹೋಗಬೇಕು ಅಂತ, ಕೆಂಪು ಮುಖದವರು ಅಂತ. ಅದೆಲ್ಲ ಭಾರತಕ್ಕೆ ಸೇರಿದ್ದು. ರಷ್ಯಾಕ್ಕೆ ಋಷಿಕ ದೇಶ ಅಂತ ಹೆಸರು ಅವತ್ತಿನ ಕಾಲದಲ್ಲಿ. ಮಹಾಭಾರತ ಯುದ್ಧದಲ್ಲಿ ಭಾಗಿಯಾಗಿದೆ ಅದು. ಚೀನಾ ಕೂಡ, ಚೀನಾದ ವರ್ಣನೆ ಸುಗ್ರೀವ ಮಾಡಿದಂಥ ಭೂಮಂಡಲದ ವರ್ಣನೆ ಇದೆಯಲ್ಲ, ಎಲ್ಲೆಲ್ಲಿ ಹುಡುಕಬೇಕು ಸೀತೆಯನ್ನು ಅಂತ ವರ್ಣನೆ ಮಾಡುವಾಗ ಚೀನಾ ಮತ್ತು ಪರಮ ಚೀನಾ ಅಂತ ಎರಡನ್ನು ಹೇಳ್ತಾನೆ ಸುಗ್ರೀವ. ಇದೇ ಶಬ್ದವೇ ಇದೆ, ಚೀನಾ ಅನ್ನೋ ಶಬ್ದವೇ ಇದೆ. ಈ ಶಬ್ದ ಹೊಸತಲ್ಲ ಚೀನಾ ಅನ್ನುವಂಥದ್ದು. ರಾಮಾಯಣದಲ್ಲಿ ಚೀನಾ ಅನ್ನೋ ಶಬ್ದ ಇದೆ, ಚೀನಾ ಮತ್ತು ಪರಮ ಚೀನಾ ಅಂತ. ಅದೀಗ ನೀಚ ಮತ್ತು ಪರಮ ನೀಚ ಅಂತ ಆಗಿಬಿಟ್ಟಿದೆ ಅಂತ. ಚೀನಾ ಮತ್ತು ಪರಮ ಚೀನಾ ಅಂತಿದ್ದು ಕಾಲ ತಿರುಗಿ ಬಂದಿದ್ದು ಹೇಗಾಗಿದೆ ಅಂದರೆ, ಎಲ್ಲ ನಮ್ಮ ಬಂಧು ಬಾಂಧವರವರು, ನಮ್ಮ ಒಟ್ಟಿಗೆ ಇರಬೇಕಾಗಿರ್ತಕ್ಕಂಥವ್ರು, ಅದು ಹೋಗಿ ನೀಚ ಮತ್ತು ಪರಮ ನೀಚ ಅಂತ ಎರಡು ಭಾಗ ಆಗಿ ಗೊತ್ತಿದೆ ಅದು ಅಂತ. ವಿಪರ್ಯಾಸ ಅದು ಅಂತ. ಹಾಗಾಗಿ ಈ ಚೀನಾದವರಿಗೆ ಶುಕ್ರ ಅವರ ಪೂರ್ವಜರು ಅಂತ ಗೊತ್ತಿದೆಯಾ? ಹನುಮಂತ ಅವರ ಪೂರ್ವಜ ಅಂತ ಅವನ ಕೇಸರಿ ಅವರ ಆ ದೇಶದಲ್ಲಿ ವಾಸವಾಗಿದ್ರು ಅಂತ ಗೊತ್ತಿದೆ ಅವರಿಗೆ. ಆ ವರ್ಷ ಯಾವುದಿದೆ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ವರ್ಷ ಅದು. ಅಲ್ಲಿ ಅನೇಕ ಮಹಾಪುರುಷರ ಆವಿರ್ಭಾವದ ಬಗ್ಗೆ ಪುರಾಣಗಳಲ್ಲಿ ವರ್ಣನೆ ಇದೆ. ಅವ್ರಿಗೆ ಅಂದರೆ ಗೊತ್ತಿದೆಯಾ ಅಂತ. ನಾವು ಹೀಗೆ ಆಗ್ತೇವೆ ಒಂದು ದಿವಸ ಅಂತ. ಈ ಹಿಂದೂ ಸಮ್ಮೇಳನಗಳು ನಡೆದೇ ಹೋದರೆ, ಸಂಘಟನೆಗಳಾಗದೆ ಹೋದರೆ, ಅರಿವು ಮೂಡಿಸೋ ಕೆಲಸ ಆಗದೆ ಹೋದರೆ, ಮತ್ತೆ ನಮಗೆ ನೆನಪಿಸಿಕೊಡದೆ ಹೋದರೆ ನಾವು ಯಾರು ಅಂತ, ಇನ್ನೊಂದು ದಿವಸ ನಾವು ಕೂಡ ಚೀನಾ ಆಗ್ತೇವೆ. ನಮಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ. ನಾವು ಅಂದರೆ ನಮ್ಮದೇ ಮೊಮ್ಮಕ್ಕಳು ಮರಿಮಕ್ಕಳು ಅವರಿಗೆ ನೀವು ಹೀಗೆ ಬದುಕಿದ್ರಿ ಅಂತಲೇ ಗೊತ್ತಿರಲಿಕ್ಕಿಲ್ಲ ಅಂತ ಕಾಲ ಬಂದ್ಬಿಡ್ಬೋದು ಅಂತ. ನೀವು ಇರಾನಿಗೆ ಹೋಗಿ, ಇರಾಕಿಗೆ ಹೋಗಿ ನೀವು ಹಿಂದುತ್ವದ ಬಗ್ಗೆ ಮಾತಾಡಿ, ಧರ್ಮದ ಬಗ್ಗೆ ಮಾತಾಡಿ, ಇವತ್ತು ಆ ಪರಿಸ್ಥಿತಿ ಭಾರತದಲ್ಲಿ ಬರ್ಬೋದು ಅಂತ. ವಾತಾವರಣ ಹಾಗೆ ಬದಲಾಗ್ತಾ ಇದೆ. ಭಾರತ 1000 ವರ್ಷ ಹಿಂದೆ ಇದ್ದ ಹಾಗೆ 500 ವರ್ಷ ಹಿಂದೆ ಇರಲಿಲ್ಲ. 500 ವರ್ಷ ಹಿಂದೆ ಇದ್ದಾಗ 100 ವರ್ಷ ಹಿಂದೆ ಇರಲಿಲ್ಲ. 100 ವರ್ಷ ಹಿಂದೆ ಇದ್ದಾಗ ಈಗಿಲ್ಲ. 10 ವರ್ಷ ಹಿಂದೆ ಇದ್ದಂತೆ ಈಗ ಇಲ್ಲ. ಏನಾಗ್ತಾ ಇದೆ ಅಂದರೆ, ನಮ್ಮ ಮೊನ್ನೆ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ವಿ. 2 ಕೆಲಸಗಳಾಗ್ತಾ ಇದೆ. ಒಂದು, ಈ ನಮ್ಮವರು ನಮ್ಮನ್ನು ಬಿಟ್ಟು ದೂರ ಹೋಗುವಂಥದ್ದು, ಈ ಸನಾತನ ಧರ್ಮದ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋಗುವಂಥದ್ದು, ಇದು ನಡೀತಾ ಇದೆ ಒಂದು ಕಡೆಯಿಂದ. ಇನ್ನೊಂದು, ಇರುವವರಿಗೆ ಅವರು ಯಾರು ಏನೋ ಅರಿವೇ ಇಲ್ಲದೆ ಅವರು ಇದ್ದಲ್ಲೇ ಪರಕೀರಾಗಿ ಹೋಗುವಂಥದ್ದು. ಈ ಗೋವುಗಳಲ್ಲಿ ಆಗ್ತಾ ಇದೆ ನೋಡಿ. ಗೋವುಗಳಲ್ಲಿ 2 ಕಾರ್ಯ ನಡೀತಾ ಇದೆ ಗೋವುಗಳ ನಾಶಕ್ಕೆ ಕಾರಣ ಆಗುವಂಥದ್ದು. ಒಂದು, ಗೋ ಹತ್ಯೆ, ನೇರ ಗೋವುಗಳನ್ನು ಹತ್ಯೆ ಮಾಡ್ತಾ ಇರುವಂಥದ್ದು, ಇದರಿಂದಾಗಿ ಗೋ ಸಂತತಿ ನಾಶ ಆಗ್ತಾ ಇದೆ. ಇನ್ನೊಂದು, ಈ ಗೋವುಗಳನ್ನು ತಳಿ ಸಂಕರ ಮಾಡ್ತಾ ಇದ್ದಾರಲ್ಲ, ಗೊತ್ತೇ ಆಗದೆ ಗೋವುಗಳು ನಾಶ ಆಗ್ತಾ ಇರುವಂಥ ಒಂದು ದಾರಿ ಇದು ಅಂತ. ನಮ್ಮ ಗೋವುಗಳು, ನಮ್ಮ ತಳಿಗಳು, ಉತ್ತಮೋತ್ತಮವಾಗಿರ್ತಕ್ಕಂಥ ತಳಿಗಳು ಈ ವಿಜ್ಞಾನದ ಹೆಸರಲ್ಲಿ, ಸರ್ಕಾರಗಳ ಆಶ್ರಯದಲ್ಲಿ ನಾವೆಲ್ಲರೂ ಒಪ್ಪಿಯೇ ಹೆಚ್ಚು ಹಾಲು ಕೊಡಲಿ ಅನ್ನೋ ಭ್ರಮೆಯಲ್ಲಿ ಆ ತಳಿಯನ್ನೇ ನಾವಿಲ್ಲ ಅಂತ ಮಾಡ್ತಾ ಇಲ್ವ ಇವತ್ತು? ಹತ್ಯೆಯಿಂದ ಗೋವುಗಳು ಎಷ್ಟು ನಾಶ ಆಗ್ತಾ ಇದೆಯೋ, ತುಂಬ ಆಗ್ತಾ ಇದೆ ಅದು. ಅದಕ್ಕಿಂತ ಹೆಚ್ಚು ತಳಿ ಸಂಕರದ ಕಾರಣಕ್ಕೆ ನಾಶ ಆಗ್ತಾ ಇದೆ ಗೋವುಗಳು ಅಂತ. ಈಗ ಒಂದು ಗೋವನ್ನು ತಳಿ ಸಂಕರ ಮಾಡಿದರೆ ಮುಂದೆ ಬರೋದು ಯಾವುದು ಕೂಡ ಇದಲ್ಲ. ಅದು ನಾವು ಹಾಗೆ ಆಗ್ತೇವೆ ಮುಂದೊಂದು ದಿವಸ ಅಂತ. ನಾವೆಲ್ಲ ಜರ್ಸಿ ಹಸುವಿನಂತೆ ಆಗ್ತೇವೆ. ನಾವೆಲ್ಲ HF ಹಸುವಿನಾಗಿ ಆಗ್ತೇವೆ. ಅದರ ಪೂರ್ವಜರು ಈ ಜರ್ಸಿ HF ಇದೆಯಲ್ಲ ಇವತ್ತು, ಅದರ ಹುಡ್ಕೊಂಡು ಹೋದರೆ ಅವರ ಪೂರ್ವಜರು ಭಾರತೀಯ ಗೋವುಗಳದು. ಆದರೆ ಆ ಕಡೆಯಿಂದ ಬಂದು ಸೇರ್ತು ನೋಡಿ ಇನ್ನೊಂದು ಧಾರೆ ಅದು. ಅದನ್ನೇ ಮತ್ತೆ ಕೊಟ್ಟು ಆ ಧಾರೆಯನ್ನೇ
ಶೇಕಡ 25, 45, 65, 85, 100ಕ್ಕೆ 100. ಇದೇ ಕಥೆ, ಈ ಗೋವುಗಳ ಕಥೆಯೇ ನಮ್ಮ ಭಾರತೀಯರದ್ದಾಗ್ತದೆ, ಹಿಂದೂಗಳದ್ದಾಗ್ತದೆ ಒಂದು ದಿನ. ಹಾಗಾಗಿ ಈ 3 ಸಮಸ್ಯೆಗಳು ಅಂತ ಹೇಳ್ತೇವೆ. ಮತಾಂತರವಾಗಿ ಹೊರಗೆ ಹೋಗುವಂಥದ್ದು ಒಂದು, ಇದ್ದಲ್ಲಿಯೇ ನಾವು ಹಿಂದೂ ಅಂತಲೇ ಹೆಸರು, ಈ ಪ್ರಮಾಣ ಪತ್ರಗಳಲ್ಲಿ ಹೆಸರು ಹಚ್ಚುವಾಗ ಹಿಂದೂ ಅಂತ ಹಚ್ಚುತ್ತಾನೆ, ಅದೊಂದು ಹಿಂದೂ ಅಲ್ಲ. ಯಾಕೆಂದರೆ ಹಿಂದುವಿನಂತೆ ವಿಚಾರ ಮಾಡೋದಿಲ್ಲ ಅವನು, ಹಿಂದುವಿನಂತೆ ಊಟ ಮಾಡೋದಿಲ್ಲ ಅವನು, ಹಿಂದುವಿನಂತೆ ಬಟ್ಟೆ ತೊಟ್ಕೊಳ್ಳೋದಿಲ್ಲ ಅವನು, ಹಿಂದುವಿನಂತೆ ತಿಲಕ ಇಟ್ಕೊಳ್ಳೋದಿಲ್ಲ ಅವನು, ಹಿಂದುವಿನಂತೆ ಏನನ್ನೂ ಕೂಡ ಮಾಡೋದಿಲ್ಲ ಅವನು ಅಮೇರಿಕದಂತೆ ಇಂಗ್ಲೆಂಡಿನಂತೆ ಮಾಡ್ತಾನೆ ಅವನು ಎಲ್ಲವನ್ನು ಕೂಡ ಅಂತ. ಅವನೇನು ಹಿಂದೂ, ಅವನು ನಾಮಕೆ ವಾಸ್ತೆ ಅವನು ಹಿಂದೂ, ಅವನು ಅನ್ಯಾಯ ಇದೆ ಅಂತ. ಇದ್ದಲ್ಲೇ ನಾವು ಪರಿವರ್ತನೆಯಾಗಿ ಹೋಗುವಂಥದ್ದು ಇದು ಇನ್ನೊಂದು. 3ನೇದು ಸಂಖ್ಯಾ ಕ್ಷೀಣತೆಯ ಕಾರಣಕ್ಕೆ ನಾವು ಎಳೆದು ಹೋಗುವಂಥದ್ದು. ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಅದರ ಪರಿಣಾಮವಾಗಿ ಒಟ್ಟು ಜನಸಂಖ್ಯೆ, ಸಮಾಜದ ಜನಸಂಖ್ಯೆ ಕಡಿಮೆಯಾಗಿ ವಿಧರ್ಮೀಯರ ಸಂಖ್ಯೆ ಜಾಸ್ತಿಯಾಗಿ ಅವರ ಆಳ್ವಿಕೆ ಬಂದು, ಮುಂದೊಂದು ದಿನ ಅವರ ಆಳ್ವಿಕೆ ಈ ದೇಶದಲ್ಲಿ ಬಂದು ಅವರು ನಮ್ಮ ಮೇಲೆ ಅವ್ಯಾಹತವಾದ ದೌರ್ಜನ್ಯವನ್ನು ಮಾಡಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳ ಮೇಲೆ ಅವರು ದೌರ್ಜನ್ಯವನ್ನು ಮಾಡಿ ಒಂದು ದಿವಸ ನಾವು ಪಾಕಿಸ್ತಾನದ ಹಿಂದೂಗಳಂತೆ ಆಗುವಂಥದ್ದು ಅಥವಾ ಬಾಂಗ್ಲಾದೇಶದ ಹಿಂದೂಗಳಂತೆ ಆಗುವಂಥದ್ದು. ಪಾಕಿಸ್ತಾನ ಅಂದರೆ ಈ ಮುಲ್ತಾನ್ ಅಂತಿದೆ, ಮೂಲ ಸ್ಥಾನ ಅಂತದ್ದು, ನರಸಿಂಹನ ಅವತಾರ ಆಗಿದ್ದು. ಕುರುಹೆಯಲ್ಲಿ ತಕ್ಷಶಿಲೆ ವಿಶ್ವವಿದ್ಯಾಲಯ, ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ, ಅದು ಎಲ್ಲಿದ್ದಿದ್ದು ಅಂದರೆ ಪಾಕಿಸ್ತಾನದಲ್ಲಿ. ತಕ್ಷ ಅಂದರೆ ಯಾರು? ಶ್ರೀರಾಮನ ಸೋದರ ಭರತನ ಮಗ ತಕ್ಷ, ಅವನ ಹೆಸರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆ ಊರದು ತಕ್ಷಶಿಲಾ ಎನ್ನುವಂಥದ್ದು. ಪುಷ್ಕಲಾವತ ಮತ್ತು ತಕ್ಷಶಿಲಾ ಎನ್ನುವಂಥದ್ದು ಭರತ ನಿರ್ಮಾಣ ಮಾಡಿಸಿದೆ. ಸಿಂಧೂ ನದಿಯ ಆ ಈ ದಂಡೆಗಳಲ್ಲಿ ಭರತ ಕಟ್ಟಿದ 2 ನಗರಗಳು ತಕ್ಷಶಿಲೆ ಮತ್ತು ಪುಷ್ಕಲಾವತ ಅಂತ. ಅದೆರಡು ಪಾಕಿಸ್ತಾನ. ಅದು ಪೃಥ್ವಿರಾಜ ಆಡಿದ ರಾಜ್ಯ ಇದೆಯಲ್ಲ, ಅದೇನಾಗಿದೆ ಇವತ್ತು? ಪೃಥ್ವಿರಾಜನ ಕುರು ಇದೆಯಾ ಅಲ್ಲಿ ಆ ಪೃಥ್ವಿರಾಜನ ಸಮಾಧಿಗೆ ಉಗಿಯುವ ಪದ್ಧತಿ ಇದೆ ಅಲ್ಲಿ ಇವತ್ತು ಕೂಡ ಅಂತ. ಹೋದವರೆಲ್ಲ ಉಗಿದು ಬರ್ತಾರೆ ಅಂತ. ಯಾಕೆಂದರೆ ಅವರೆಲ್ಲ ಅದೇ ತಳಿಯ ಉತ್ತರಾಧಿಕಾರಿಗಳೇ ಹೌದು, ಆದರೆ ಅವರು ನಂಬಿಕೆಗಳು ಬದಲಾಗಿದೆ, ಭಾವನೆಗಳು ಬದಲಾಗಿದೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನಾವು ಒಂದು ದಿವಸ ಹೀಗಾಗ್ಬಿಡ್ಬೋದು ಅನ್ನೋದು ಅಪಾಯ, ಬೇರೆ ಏನೂ ಇಲ್ಲ. ನಾವು ಅಂದರೆ ಆತ್ಮಾವೇ ಪುತ್ರನಾಮಾಸ್ತಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲಕ್ಕೆ ನಾವು ಹೀಗಾಗ್ಬಿಡ್ಬೋದು ಅಂತ. ಇವತ್ತು ತಡಿಬೋದು ಅದನ್ನು, ಆದರೆ ನಾವು ಅಲ್ಪಸಂಖ್ಯಾತರಾದ್ಮೇಲೆ ಇದನ್ನು ತಡೆಯೋಕ್ಕಾಗೋದಿಲ್ಲ. ನಾವು ಅಲ್ಪಸಂಖ್ಯಾತರಾದ್ಮೇಲೆ ಇದನ್ನು ತಡೆಯೋದಾದರೆ ಕಲ್ಕಿ ಅವತಾರ ಆಗಬೇಕು, ಬೇರೆ ದಾರಿ ಇಲ್ಲ. ಸಂಖ್ಯಾಬಲದಿಂದ ನಾವು ತಡೆಯೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಇವತ್ತೇ ನಮ್ಮ ವಿಚಾರ ಮಾಡಿದರೆ ನಾವು ನಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಳ್ಬೇಕು. ಒಂದೊಂದು ಕುಟುಂಬ ವೃದ್ಧಿ ಆಗಬೇಕು, ಆಗ ಇಡೀ ಸಮಾಜ ವೃದ್ಧಿ ಆಗುವಂಥದ್ದು. ಸಂಖ್ಯೆಯನ್ನು ವೃದ್ಧಿ ಮಾಡ್ಕೊಳ್ಬೇಕು, ಸಂಸ್ಕೃತಿಯನ್ನು ಇಟ್ಕೊಳ್ಬೇಕು, ಮತಾಂತರಗೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಮತಾಂತರಗೊಳ್ಬಾರ್ದು. ನಾವು ನಾಮಗೊಳಿಬೇಕು. ಸಂಭಾಜಿ ಕತೆ ಕೇಳ್ತೇವಲ್ಲ ಅಂತ, ಚರ್ಮ ಸುರಿದು ಉಪ್ಪು ಹಾಕಿದರೂ ಕೂಡ ಅವನು ಮತಾಂತರಗೊಳ್ಳಲಿಕ್ಕೆ ಒಪ್ಪಲಿಲ್ಲ ಅಂತ. ಉಗುರು ಕಿತ್ತರೂ ಕೂಡ ಅವನು ಮತಾಂತರಗೊಳ್ಳಲಿಕ್ಕೆ ಒಪ್ಪಲಿಲ್ಲ ಸಂಭಾಜಿ ಅಂತ. ನಮಗೆ ಶಿವಾಜಿ ಅದ್ಭುತ ಪುರುಷ ಅಂತ ಅನಿಸ್ತದೆ, ನಮಗೆ ಸಂಭಾಜಿ ಪರಮಾದ್ಭುತ ಪುರುಷ ಅಂತ. ಯಾಕೆಂದರೆ ಅಂಥ ಒಂದು ಘೋರ ಚಿತ್ರಹಿಂಸೆಯ ಮಧ್ಯದಲ್ಲಿ ಆತ ತನ್ನ ಧರ್ಮವನ್ನು ಬಿಟ್ಟು ಹೋಗ್ಲಿಕ್ಕೆ ಒಪ್ಪಲಿಲ್ಲ ಅಂತ. ಕಲ್ಪನೆಗೆ ಮೀರಿದ್ದು ಅಂತ. ನಮಗೆ ಅದರ ಅರಿವೇ ಇಲ್ಲ ಅಂತ. ನಮ್ಮ ನಿತ್ಯ ಜೀವನದಲ್ಲಿ ಸಂಭಾಜಿ ಇದ್ದಾನೆ. ಸಂಬಾರು ಅಂತ ಊಟ ಮಾಡ್ತೇವಲ್ಲ, ಸಾಂಬಾರು ಅಂತ ಅಲ್ಲಿಂದ ಬಂದಿರೋದು. ಸಂಭಾಜಿ ಕಾಲದ ಅನ್ವೇಷಣೆ ಅದು. ಆ ಸಂಬಾರು ಅಂತ ಬಂದಿರೋಂಥದ್ದು, ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಗೊತ್ತಾಗ್ತದೆ. ಅದು ಸಂಭಾಜಿಯ ಕಾಲದಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು, ಅದು ಈ ಸಂಯೋಜನೆ ಅದು. ಅಲ್ಲಿಂದ ಈ ಕಡೆಗೆ ಸಾಂಬಾರು ಅಂತ ಇದು ಬಂದಿರತಕ್ಕಂಥದ್ದು. ಹಾಗೆ ಗೊತ್ತೂ ಇಲ್ಲ ನಮಗದು, ಆ ಸಾಂಬಾರು ಎಲ್ಲಿಂದ ಬಂತು ಅನ್ನೋ ಅರಿವು ನಮಗಿಲ್ಲ. ಸಂಭಾಜಿ ಮಾಡಿದ ತ್ಯಾಗದ ಕಲ್ಪನೆ ಕೂಡ ನಮಗಿಲ್ಲ. ಆ ದಾರ್ಷ್ಟ್ಯ ನಮಗೆ ಬೇಕು ಅಂತ, ಅಂಥ ಧೈರ್ಯ ನಮಗೆ ಬೇಕು, ಅಂಥ ತ್ಯಾಗ ಮನೋಭಾವ ನಮಗೆ ಬೇಕು ಅಂತ ನಾವೇ ಉಳ್ಕೊಳ್ಬೇಕು. ಇಷ್ಟೇ ಈ ಹಿಂದೂ ಸಮ್ಮೇಳನದ ತಾತ್ಪರ್ಯ ಏನಂದರೆ, ನಾವು ಕೊನೆ ಪಕ್ಷ ಯಾರು ಈಗ ಉಳ್ಕೊಂಡಿದ್ದೇವೆ, ಒಂದು ಕಾಲದಲ್ಲಿ ಇಡೀ ಪ್ರಪಂಚ ಇತ್ತು, ಮತ್ತೊಂದು ಕಾಲದಲ್ಲಿ ಇಡೀ ಭಾರತ ವರ್ಷ ಇತ್ತು. ಈಗ ಭಾರತ ವರ್ಷದ ಒಂದಷ್ಟು ಪ್ರಜೆಗಳು ಅಂತ, ಪೂರ್ತಿ ಅಲ್ಲ, ಬಹುಸಂಖ್ಯಾತರು ಅಂತ ಈಗ ಆಗಿದೆ. ಈಗ ಇಷ್ಟಾದರೂ ಉಳಿಬೇಕು, ಇಷ್ಟು ಜನರು ಹಿಂದೂಗಳಾಗಿ ಉಳ್ಕೊಳ್ಬೇಕು. ಪೂರ್ಣ ಸ್ವಾಭಿಮಾನದಲ್ಲಿ ಸ್ವಪ್ರಜ್ಞರು ಇವರು ಉಳ್ಕೊಂಡ್ರೆ ಇವರು ಮತ್ತೆ ಪ್ರಪಂಚವನ್ನು, ಇಡೀ ಪ್ರಪಂಚವನ್ನು, ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂ ಪ್ರಪಂಚ ಅಂತ
ಹಿಂದೂ ವಿಶ್ವದ ಒಂದು ನಿರ್ಮಾಣ, ಒಂದು ಆವಿಷ್ಕಾರ ಆಗ್ತದೆ. ಅದು ಆಗಲಿಕ್ಕಿರುವಂಥದ್ದು ಹಿಂದೂ ರಾಷ್ಟ್ರ ಮೊದಲ ಹಂತ ಮಾತ್ರ ಅಂತ. ಆಗಬೇಕಾಗಿರುವಂಥದ್ದು ಅಂತಿಮವಾಗಿ ಹಿಂದೂ ವಿಶ್ವ ಅಂತ. ಇಡೀ ಪ್ರಪಂಚವೇ ಸನಾತನ ಧರ್ಮಕ್ಕೆ ಮತ್ತು ವೇದ ಮಾರ್ಗಕ್ಕೆ ಒಳಪಟ್ಟಾಗ ಎಲ್ಲ ಜೀವಗಳಿಗೂ ಶ್ರೇಯಸ್ಸಾಗ್ತದೆ ಅಂತ. ಪ್ರತಿಯೊಂದು ಜೀವಕ್ಕೂ ಈ ವೇದಗಳು ತೋರಿಸಿರ್ತಕ್ಕಂಥ ಸತ್ಯದ ಅಂಥ ಒಂದು ಶ್ರೇಷ್ಠ ಜೀವನದ ಒಂದು ಅನುಭವ ಪ್ರತಿಯೊಂದು ಜೀವಕ್ಕೂ ಕೂಡ ಆಗಬೇಕು ಅಂತ, ಎಲ್ಲ ಜೀವಕ್ಕೂ ಆಗಬೇಕು. ಇದಕ್ಕಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕಾಗಿದೆ. ಮೊಟ್ಟ ಮೊದಲು ನಮ್ಮ ತನವನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಗರಾಜರು ಹೇಳಿದ ಹಾಗೆ ಅವ್ರದ್ದು ಒಂದೇ ಉದ್ದೇಶ ವ್ಯಕ್ತಿ ನಿರ್ಮಾಣ ಅಂತ. ವ್ಯಕ್ತಿ ಸರಿಯಾದರೆ ಸಮಾಜ ಸರಿಯಾಗ್ತದೆ ಅಂತ. ನಮ್ಮ ದೃಷ್ಟಿಯಿಂದ ಇದು ಕೂಡ ವ್ಯಕ್ತಿ ನಿರ್ಮಾಣದ ಒಂದು ಭಾಗವೇ. ಯಾಕೆಂದರೆ ಇಷ್ಟು ಜನ ಕೂಡ್ಕೊಂಡು ನಾವು ಚಿಂತನೆ ಮಾಡ್ತಾ ಇರೋದೇನು ನಮ್ಮ ವೈಯಕ್ತಿಕ ಒಬ್ಬೊಬ್ಬರ ಮೇಲೆ ಪರಿಣಾಮ ಆಗ್ತಾ ಇದೆಯಲ್ಲ ಇದರದ್ದು ಅಂತ, ಆಗಬೇಕಲ್ವಾ ಅದು ಅಂತ. ಹಾಗಾಗಿ ಅಂಥ ಕಾರ್ಯವನ್ನು 100 ವರ್ಷದಿಂದ ಮಾಡ್ಕೊಂಡು ಬಂದು ಇದು ಈಗ ಎಲ್ಲಿಗೆ ಬಂದಿದೆ ಅಂದರೆ ಕೊನೆ ಪಕ್ಷ ಈ ದೇಶದಲ್ಲಿ ಒಂದು ವಾತಾವರಣ ಬಂದಿದೆ ಇವತ್ತು ಅಂತ. ತುಂಬ ಒಳ್ಳೆಯ ವಾತಾವರಣ, ಮುಂದಕ್ಕೆ ತುಂಬ ದೊಡ್ಡ ಒಂದು ಬೆಳಕಿನ ಉದಯ ಆಗೋದಕ್ಕೆ ಪೀಠಿಕೆ ಆಗಬಲ್ಲಂಥ ವಾತಾವರಣ ಈ ದೇಶದಲ್ಲಿ ಬರುವಂಥ ಸಂದರ್ಭ ಇವತ್ತು ನಿರ್ಮಾಣ ಆದರೆ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಕೊಡುಗೆ ತುಂಬ ದೊಡ್ಡದು, ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅತ್ಯುತ್ಕೃಷ್ಟವಾಗಿರುವಂಥದ್ದು. ಹಾಗಾಗಿ ನಾವು ಅದನ್ನು ನೆನೆಸಿಕೊಳ್ಳೋಣ. ಸಂಘದ ನೆನಪಿನ ಮೂಲಕವಾಗಿ ಸಮಾಜವನ್ನು, ಸನಾತನ ಸಮಾಜವನ್ನು ನೆನಪು ಮಾಡ್ಕೊಳ್ಳೋಣ, ನಮ್ಮ ಪರಂಪರೆಯನ್ನು ನೆನಪು ಮಾಡ್ಕೊಳ್ಳೋಣ. ಮತ್ತೊಂದು ಆ ದೃಢ ಪ್ರತಿಜ್ಞೆಯನ್ನು ಮಾಡೋಣ, ಎಂದೂ ನಾನು ಹಿಂದುವಾಗಿ ಹುಟ್ಟಿದರೆ ಹಿಂದುವಾಗ ಸಾಯ್ತಾನೆ ಅಂತ. ಅಂದರೆ ಭಾರತೀಯನಾಗಿ ಸನಾತನಿಯಾಗಿ ಹುಟ್ಟಿದರೆ ಉಸಿರು ಬರುವಾಗ ಸನಾತನಿಯಾಗಿದ್ದೆ, ಉಸಿರು ಹೋಗುವಾಗಲೂ ಕೂಡ ಸನಾತನಿಯಾಗಿರ್ತಾನೆ. ನನ್ನ ಮಕ್ಕಳು ಪೀಳಿಗೆ ಎಲ್ಲ ಸನಾತನಗಳಾಗಿರ್ತಾರೆ. ಅವರು ಸನಾತನ ಧರ್ಮವನ್ನು ಬಿಟ್ಟು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ. ಮತ್ತು ನಿಜಾರ್ಥದ ಸನಾತನಿ ಆಗ್ತಾನೆ. ಬರೀ ಒಂದು ತೋರಿಕೆಯ ನಂಬಿಕೆ ವಸ್ತಿಯ ಹಿಂದೂ ಅಲ್ಲ. ಆಚಾರ ವಿಚಾರ ಆಹಾರ ವ್ಯವಹಾರ ಉಡುಗೆ ತೊಡುಗೆ ಎಲ್ಲದರಲ್ಲೂ ಕೂಡ ಹಿಂದೂ. ಅಂಥ ಹಿಂದುತ್ವವನ್ನು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಳ್ತೇನೆ ಎನ್ನುವ ತೀರ್ಮಾನಕ್ಕೆ ನಾವು ಬಂದರೆ ಈ ಸಮ್ಮೇಳನ ಸಾರ್ಥಕ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಶಂಭುಲಿಂಗೇಶ್ವರನ ಸನ್ನಿಧಿಯಲ್ಲಿ ಮತ್ತು ಈ ಸಮಾಜ ಪುರುಷನ ಸನ್ನಿಧಿಯಲ್ಲಿ, ಸಮಾಜ ಪುರುಷ ಅಲ್ಲಿ ಸಾನ್ನಿಧ್ಯ ಕೊಟ್ಟಿರ್ತಕ್ಕಂಥದ್ದು, ಆ ಸಮಾಜ ಪುರುಷನ ಸನ್ನಿಧಿಯಲ್ಲಿ ನಾವೆಲ್ಲ ಅಂಥ ಸಂಕಲ್ಪವನ್ನು, ನಿಜಾರ್ಥದ ಹಿಂದೂಗಳಾಗಿ ನಾವು ಬಾಳ್ತೇವೆ ಎಂಬ ಸಂಕಲ್ಪವನ್ನು ಮಾಡೋಣ. ಅದು ಈ ಸಮ್ಮೇಳನಕ್ಕೆ ಪೂರ್ಣತೆಯನ್ನು ಕೊಡ್ತದೆ ಎಂಬುದಾಗಿ ಭಾವಿಸ್ತಾ, ನಾವು ಕೂಡ ಈ ಹಿಂದೂ ಸಮ್ಮೇಳನಗಳಲ್ಲಿ ಭಾಗವಹಿಸಬೇಕು ಅನ್ನೋ ಉತ್ಸುಕತೆಯಲ್ಲೇ ಇದ್ವು. ಅನೇಕ ಕಡೆ ಹೋಗಬೇಕಾದ ಪ್ರಮೇಯಗಳಿದ್ವು. ಈ 2 ಕಡೆ ನಮಗೆ ಅವಕಾಶ ಆಯಿತು ಹೋಗೋದಕ್ಕೆ. ಮೊನ್ನೆ ಒಂದು ಕಡೆಗೆ, ಇವತ್ತಿಲ್ಲಿ ಕತ್ಗಾಲ್ನಲ್ಲಿ, ಅಚವೆಯಲ್ಲಿ ಮೊನ್ನೆ, ಇವತ್ತು ಕತ್ಗಾಲದಲ್ಲಿ 2 ಕಡೆಗೆ ಭಾಗವಹಿಸಲಿಕ್ಕೆ ಅವಕಾಶ ಆಯಿತು. ತುಂಬ ಹೆಮ್ಮೆ ಪಡ್ತೇವೆ. ಹಿಂದುವಾಗಿ ಹುಟ್ಟಿದ್ದಕ್ಕೆ ಹೇಗೆ ಹೆಮ್ಮೆ ಪಡಬೇಕು, ಹಾಗೆ ಹಿಂದೂ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಕ್ಕೆ ಒಂದು ಹೆಮ್ಮೆ ಪಡುವಂಥದ್ದು ಅಂತ. ಹಾಗಾಗಿ ಅಂಥ ಒಂದು ಹೆಮ್ಮೆಯನ್ನು ಪಟ್ಕೊಳ್ತಾ ನಮಗೆಲ್ಲರಿಗೂ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಹಾಗಾಗಿ ದೊಡ್ಡ ಸಂಪತ್ತು ಈ ನಮ್ಮ ಪರಂಪರೆ. ಆಸ್ತಿಯಲ್ಲ, ಮನೆ ಆಸ್ತಿಯಲ್ಲ, ಹಣ ಆಸ್ತಿಯಲ್ಲ, ಚಿನ್ನ ಆಸ್ತಿಯಲ್ಲ, ಅಧಿಕಾರ ಆಸ್ತಿಯಲ್ಲ. ನಿಜವಾದ ಆಸ್ತಿ ಯಾವುದು ಅಂದರೆ ಈ ನಮ್ಮ ಪಿತೃ ಪರಂಪರೆ, ಮಾತೃ ಪರಂಪರೆ ನಮಗೇನು ಕೊಟ್ಟಿದೆ ಒಂದು ಸಂಸ್ಕೃತಿಯನ್ನು, ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ. ಈ ಸಂಸ್ಕೃತಿ ಸಂಪದವನ್ನು ಪ್ರಾಣ ತೆತ್ತಾದರೂ ಕೂಡ ಉಳಿಸ್ಕೊಳ್ಬೇಕು. ನಾವು ಎಲ್ಲವನ್ನೂ ತೆತ್ತಾದರೂ ಕೂಡ ಈ ಸಂಸ್ಕೃತಿಯ ಸಂಪತ್ತನ್ನು ಉಳಿಸ್ಕೊಳ್ಬೇಕು. ಹಾಗೆ ಉಳಿಸ್ಕೊಂಡ್ರೆ ಅದು ಪ್ರಪಂಚಕ್ಕೆ ಕ್ಷೇಮಕ್ಕೆ ಕಾರಣ ಆಗ್ತದೆ, ಪ್ರಪಂಚದ ಶುಭಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅದಾಗಲಿ, ನಾವೆಲ್ಲ ನಾವಾಗಿ ಉಳ್ಕೊಂಡು ಈ ಪ್ರಪಂಚವನ್ನು ಸನಾತನ ಧರ್ಮದ ಛತ್ರಛಾಯೆಗೆ ತರುವಂತೆ ಒಂದು ದಿನ ಹಾಗೆ ಮಾಡುವಂತೆ ಆಗಲಿ. ಸನಾತನ ವಿಶ್ವದ ಉದಯ ಒಂದು ದಿನ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.